ಎಲ್ರಿಗೂ ನಮಸ್ಕಾರ. ನಾರ್ತ್ ಈಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಉಪ್ಪಿಗೆ ಹಾಕಿಟ್ಟ ಹಲಸಿನ ಸೋಳೆಗಳನ್ನು ಒಂದೆರಡು ಮುಷ್ಟಿಯಷ್ಟು ತೆಗೆದಿಟ್ಟಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಹೆಚ್ಚಿ ಪುನಃ ನೀರಲ್ಲಿ ಹಾಕಿ ಒಂದು 3-4 ಗಂಟೆ ಅಷ್ಟಾದರೂ ನೆನೆಸಿಕೊಳ್ಳುವ. ಗಾರ್ಡನ್ ಸ್ಪೈಸಸ್ ಅವಲಕ್ಕಿ ಮಸಾಲ ಪೌಡರ್ ಯೂಸ್ ಮಾಡಿ ಸೂಪರ್ ಟೇಸ್ಟಿ ಸುಕ್ಕ ಮಾಡುವನಾ. ಇದು ನೋಡುವಾಗ ಮಾತ್ರ ಅಲ್ಲ, ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್. ಕಪ್ಪು ತೊಗರಿ ಹಾಗೂ ಅಳಸಂಡೆ ಬೀಜಗಳನ್ನು ಒಂದು ಮುಷ್ಟಿಯಷ್ಟು ನೆನೆ ಹಾಕಿದ್ದೆ. ಈಗ ಇದನ್ನು 2-3 ವಿಸಿಲ್ನಷ್ಟು ಪ್ರೆಷರ್ ಕುಕ್ ಮಾಡುವ. ಸಾರು ರೆಡಿ ಆಗ್ತಾ ಬಂತು. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹಾಗೂ ಒಣಮೆಣಸಿನ ಒಂದು ಒಗ್ಗರಣೆ ಕೊಡುವ. ಇಷ್ಟು ಮಾಡಿದಲ್ಲಿ ಸಾರು ರೆಡಿ. ಎಷ್ಟು ಸಿಂಪಲ್ ಅಲ್ವಾ? ಒಳ್ಳೆಯ ಆಹಾರ ಸೇವನೆಯೇ ನಮ್ಮ ಆರೋಗ್ಯದ ಗುಟ್ಟು. ಆರೋಗ್ಯ ವೃದ್ಧಿಸಬೇಕಾದ್ರೆ ಇಂಥ ಅಡುಗೆಯನ್ನು ನೀವು ಒಂದು ವಾರದಲ್ಲಿ 2-3 ಸಲ ಆದರೂ ಮಾಡಬೇಕಾಗ್ತದೆ. ಬನ್ನಿ ಇದರಿಂದ ಒಂದು ಸ್ಪೆಷಲ್ ಕರಿ ಮಾಡುವನಾ. ಉಪ್ಪಿಗೆ ಹಾಕಿಟ್ಟ ಹಲಸಿನ ಸೋಳೆಯನ್ನು ನಾನು ಹೆಚ್ಚಿ ನೀರಿಗೆ ಹಾಕಿ ಇಟ್ಟಿದ್ದೇನೆ. ಈಗ ಅದರಿಂದ ಒಂದು ಪಲ್ಯ ಮಾಡುವ ಎಂಬುದಾಗಿ ಒಂದು ಪ್ಯಾನಲ್ಲಿ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ, ನೋಡಿ ಸ್ವಲ್ಪ ಸಾಸಿವೆ, ಅದು ಚಟಪಟ ಆದ ಕೂಡಲೇ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕುವ. ಇದರ ಕಲರ್ ಚೇಂಜ್ ಆಗ್ತಿದ್ದ ಹಾಗೆ ನೀರಿಗೆ ಹಾಕಿಟ್ಟ ಹಲಸಿನ ಸೋಳೆಗಳನ್ನೆಲ್ಲ ಹಿಂಡಿ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಇದರ ಉಪ್ಪಿನಂಶ ಸಾಧಾರಣ ಎಲ್ಲ ಹೋಗಿರ್ತದೆ. ಇಂಥ ಕರಿಗಳಿಗೆ ನೀವು ಪುನಃ ಉಪ್ಪು ಹಾಕುವಾಗ ಇದು ಬೆಂದ ನಂತರ ರುಚಿ ನೋಡಿ ಹಾಕಬೇಕಾಗ್ತದೆ. ಯಾಕಂದರೆ ಕೆಲವೊಮ್ಮೆ ಇದರ ಉಪ್ಪಿನಂಶ ಹಾಗೆ ಸ್ವಲ್ಪ ಇರ್ತದೆ. ಬೇಯಲಿಕ್ಕೆ 1/4 ಕಪ್ನಷ್ಟು ನೀರನ್ನು ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಇಡ್ತಾ ಇದ್ದೇನೆ. ಸಣ್ಣ ತುಂಡು ಹುಳಿ ನೀರು ಮಾಡುವ. ರುಚಿಗೆ ಬೇಕಾಗುವಷ್ಟು ಗಾರ್ಡನ್ ಸ್ಪೈಸಸ್ ಅವಲಕ್ಕಿ ಮಸಾಲ ಪೌಡರನ್ನು ಹಾಕ್ತಾ ಇದ್ದೇನೆ. 1 ಮುಷ್ಟಿಯಷ್ಟು ತುರಿದ ಕಾಯಿ ತುರಿ. ಹಲಸಿನ ಸೋಳೆಯನ್ನು ನಾನು ಇಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಬೆಂದಿದ ನೋಡುವನಾ. ಅರ್ಧದಷ್ಟು ಬೆಂದಿದೆ. ಇದನ್ನೀಗ ಚೆನ್ನಾಗಿ ಬೇಯಿಸಬೇಕು. ಇದು ಬೆಂದ ನಂತರ ನಾವೀಗ ಕಲಿಸಿಟ್ಟ ಮಿಶ್ರಣವನ್ನು ಇದಕ್ಕೆ ಹಾಕಿ ಪುನಃ ಒಂದು 5 ನಿಮಿಷದಷ್ಟು ಬೇಯಿಸ್ಕೊಳ್ಳುವ.
ಚೆನ್ನಾಗಿ ಬೆರೆತು ಬಂದು ಇದು ಯಾವ ಥರ ಆಗಿದೆ ನೋಡಿ. ಇದರ ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಎಲ್ಲ ಥರದ ತರಕಾರಿ ಇರಬಹುದು, ಇಲ್ಲದಿದ್ದರೆ ನೀವು ಮೀನಿನ ಅಡುಗೆ ಮಾಡುವಾಗ ಕೂಡ ಇದು ಒಳ್ಳೆಯ ಟೇಸ್ಟ್ ಕೊಡ್ತದೆ. ಬೀಟ್ರೂಟ್ ಪಲ್ಯ ಇರ್ಬೋದು, ಬೆಂಡೆ, ಅಳಸಂಡೆ ಯಾವುದಕ್ಕೂ ಕೂಡ ನೀವು ಇದೇ ರೀತಿಯಾಗಿ. ಅನ್ನ ಕೂಡ ಒಳ್ಳೆ ರೀತಿ ಬೆಂದಿದೆ. ಈಗ ಊಟಕ್ಕೆ ರೆಡಿ ಮಾಡುವ. ಬಿಗಿನರ್ಸ್ ಕೂಡ, ಏನೂ ಅಡುಗೆ ಗೊತ್ತಿಲ್ಲದವರು ಕೂಡ ತುಂಬ ರುಚಿಯಾಗಿ ಈ ಮಸಾಲ ಪೌಡರ್ನಿಂದ ಅಡುಗೆಯನ್ನು ಮಾಡಬಹುದು. ನೋಡಿ, ಒಂದು ಸಾರು ಹಾಗೂ ಪಲ್ಯದ ಜೊತೆ ಊಟ ಯಾವ ರೀತಿ ಚೆನ್ನಾಗಿ ಬರುತ್ತೆ ಎಂಬುದಾಗಿ ಮನೆಯಲ್ಲೊಮ್ಮೆ ಟ್ರೈ ಮಾಡಿ. ರೆಸಿಪೀಸ್ ಇಷ್ಟವಾದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲು ಮಾತ್ರ ಮರೆಯದಿರಿ. ಎಲ್ರಿಗೂ ಧನ್ಯವಾದಗಳು.